ಗಡಿನಾಡು ಕಾಸರಗೋಡು ಶಿವಾಲಯಗಳ ನಾಡು, ದೇವರುಗಳ ನಾಡೆಂದು ಕೊಂಡಾಡಲ್ಪಟ್ಟ ಇಲ್ಲಿನ ಕುಂಬ್ಳೆ ಸೀಮೆಯ ಕಿದೂರು ಪರಿಸರದಲ್ಲಿ ಒಂದು ಕಾಲದಲ್ಲಿ 18 ದೇವಾಲಯಗಳು ಇದ್ವಂತೆ. ಎಂದಿಗೂ ಅಲ್ಲಲ್ಲಿ ಇವುಗಳಲ್ಲಿ ಕೆಲವುಗಳ ಕುರುಹುಗಳು ಈ ಪ್ರದೇಶದಲ್ಲಿ ಕಾಣಸಿಗುತ್ತೆ. ಈ ಪೈಕಿ ಅಳೆಯದೆ ಉಳಿದು ಸಂರಕ್ಷಿಸಲ್ಪಟ್ಟ ಇದೀಗ ಮಹಾದೇವಾಲಯವಾಗಿ ಭಕ್ತರ ಅಭಿಷ್ಟ ಈಡೇರಿಸ್ತಾ ಇರೋದೇ ಕಿದೂರಿನ ಶ್ರೀ ಮಹಾದೇವ ಸನ್ನಿಧಿ. ಕುಂಬ್ಳೆಪೇಟೆಯಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಕಿದೂರು ಶ್ರೀ ಮಹಾದೇವ ದೇವಾಲಯ ನಾಡಿನ ಪ್ರಮುಖ ದೇವಾಲಯಗಳಲ್ಲಿ ಒಂದು ಎಂದ್ರೆ ಸಾಲದು. ಶ್ರೀ ಕ್ಷೇತ್ರಕ್ಕೆ ವೈಭವದ ಇತಿಹಾಸವಿದೆ, ಸನ್ಮಂಗಲಕರ ಕಥೆಗಳಿವೆ. ವೈಭವದ ಚಿತ್ರಾಕರ್ಷಕ ರಾಜಗೋಪುರ ಇಲ್ಲಿನ ವಿಶೇಷ ಆಕರ್ಷಣೆ. ಈ ರೀತಿಯ ವಾಸ್ತುಶೈಲಿಯ ಆಕರ್ಷಣೆ ಮುಖಮಂಟಪದಿಂದ ಕೂಡಿದ ರಾಜಗೋಪುರ ಗಡಿನಾಡಿನ ಇತರ ಯಾವ ದೇಗುಲಗಳಲ್ಲಿಯೂ ಇಲ್ಲ. ಎಂತವರೇ ಆದ್ರೂ ಪ್ರಕೃತಿಯ ಮಡಿಲಿನಲ್ಲಿ ನಿತ್ಯ ಹರಿದ್ವರ್ಣದ ನಾಡಿನಲ್ಲಿ ಹೀಗೊಂದು ರಾಜಗೋಪುರಗಳನ್ನೊಳಗೊಂಡ ಬೃಹತ್ ಕ್ಷೇತ್ರ ಸಮುಚ್ಚಯ ಕಂಡಾಗ ಬೆರಗಾಗ್ಲೇಬೇಕು. ಕಿದೂರು ಎಂಬ ಹೆಸರೇ ರೋಚಕ, ಕುತೂಹಲಕರ. ತುಳುವರು ಇಂದಿಗೂ ಈ ನೆಲವನ್ನ ಕಿದಊರು ಎನ್ನುವಂಥದ್ದು ಇದೆ. ಪುರಾಣದಲ್ಲಿ ಮಹಾದೇವನು ತನ್ನ ಸಾನ್ನಿಧ್ಯವನ್ನ ಭಕ್ತರಿಗೆ ತಿಳಿಸುವ ಸದುದ್ದೇಶದಿಂದ ಒಂದೊಮ್ಮೆ ಮಧ್ಯರಾತ್ರಿಯ ವೇಳೆಯಲ್ಲಿ ಕಿದೂರಿನ ಕೆರೆಯ ಮಧ್ಯದಲ್ಲಿ ಲಿಂಗ ರೂಪದಲ್ಲಿ ಹುಟ್ಟಿ ಬಂದನಂತೆ. ಆಗ ಏಕಕಾಲದಲ್ಲಿ ಸ್ಥಳೀಯ ಪವಿತ್ರ ಪಾಣಿ ಹಾಗೂ ಅಂದಿನ ಅರ್ಚಕರಿಗೂ ತಂತ್ರಿಗಳಿಗೂ ಗುತ್ತಿನ ಮನೆಯವರಿಗೂ ಕೆರೆಯ ಮಧ್ಯದಲ್ಲಿ ಲಿಂಗ ಹುಟ್ಟಿ ಬಂದ ವಿಷಯ ಸ್ವಪ್ನದಲ್ಲಿ ಗೋಚರಿಸಿತಂತೆ. ಎಲ್ಲರೂ ಏಕಕಾಲಕ್ಕೆ ಕೆರೆಯ ದಡಕ್ಕೆ ಓಡಿ ಬಂದಾಗ ಕೆರೆಯ ಮಧ್ಯದಿಂದ ದಿವ್ಯ ಜ್ಯೋತಿಯೊಂದು ಮೇಲಕ್ಕೆ ಏಳುವಂತದನ್ನ ಕಂಡರಂತೆ. ಇದೇ ವೇಳೆಗೆ ಕುಂಬ್ಳೆ ಮಾಗಣಿಯವರೆಲ್ಲ ಒಟ್ಟಾಗಿ ಸ್ಥಳೀಯರನ್ನ, ತಂತ್ರಿಗಳನ್ನ, ಹತ್ತೂರ ಸಮಸ್ತರರನ್ನ ಸ್ಥಳಕ್ಕೆ ಬರಮಾಡಿಕೊಂಡರಂತೆ. ಕೆರೆಯ ಮಧ್ಯದಲ್ಲಿ ಶಿವಲಿಂಗ ಉದ್ಭವವಾದ ಪವಾಡವನ್ನ ಎಲ್ಲರೂ ಕಣ್ಣಾರೆ ಕಂಡ್ರು. ಭಯಭಕ್ತಿಯಿಂದ ಕೈ ಮುಗಿದು ನಿಂತರು. ಮುಂದೇನು ಎಂದು ಚಿಂತಿಸಿದಾಗ ತಂತ್ರಿಗಳು ಪ್ರಾರ್ಥನೆಯನ್ನ ಕೂಡ ಮಾಡಿದ್ರು. ಸರ್ವಂ ಶಿವಮಯಂ ಎಂದು ನಮಿಸಲೇಬೇಕು.